ಲಾಂಗ್ ಟರ್ಮ್ ಅಂತ ಹೇಳ್ತೀರಿ. ನಾನು ಬರೀ 1 ಲಕ್ಷದಲ್ಲೇ JEE ಮೇನ್ಸಲ್ಲಿ 99.94 ತೆಗೆದು ತೋರಿಸಿದ್ದೀನಿ ನೋಡಿ. 10th ಒಳ್ಳೆ ಪರ್ಸೆಂಟೇಜ್ ಬಂದರೆ ಇಲ್ಲಿ ಮೆರಿಟ್ ಸೀಟ್ ಕೊಡ್ತಾರೆ. ಆ ಮೆರಿಟ್ ಸೀಟಲ್ಲಿ ತುಂಬ ಕಡಿಮೆ ದುಡ್ಡಲ್ಲೇ ನಾನು ಓದಿ ಇವತ್ತು 99.56% ತೆಗೆದಿದ್ದೀನಿ. ಬೇರೆ ಎಲ್ಲೂ ಏನೂ ಆಚೆ ಬೇಕಾಗಿಲ್ಲ. ಪ್ರೆಸಿಡೆನ್ಸಿ PU ಕಾಲೇಜಲ್ಲಿ ಕೊಟ್ಟಿರೋ ಪ್ರಾಪರ್ ಎಜುಕೇಷನ್ 100%. ಅವ್ರ ಕ್ಲಾಸಸ್ ಕೇಳಿಬಿಟ್ಟೆ ನಂದು ಇವತ್ತು 98.75 ಆಗಿರೋದು. ಐ ಆಮ್ ಥ್ಯಾಂಕ್ಫುಲ್ ಫಾರ್ ಪ್ರೆಸಿಡೆನ್ಸಿ. ಕರ್ನಾಟಕದ ಪೋಷಕರೇ ಕೇವಲ 1 ಲಕ್ಷ ಫೀಸಲ್ಲಿ JEE ನೀಟ್ ಎಕ್ಸಾಮು ಪಾಸ್ ಆಗ್ಬೋದು ಅಂತ ನಿರೂಪಿಸಿರೋದು ನಮ್ಮ ಹುಡುಗರು, ಅದು ಶಿರಾ ಪ್ರೆಸಿಡೆನ್ಸಿ ಕಾಲೇಜಲ್ಲಿ. ಪ್ರೆಸಿಡೆನ್ಸಿ ಕಾಲೇಜಲ್ಲಿ ನಮಗೆ ಒಳ್ಳೆ ಎಜುಕೇಷನ್ ಕೊಟ್ಟಿದ್ದಾರೆ. ನಮ್ಮ ಮಗನಿಗೆ ಒಳ್ಳೆ ಲೈಬ್ರರಿ ಬುಕ್ಸ್ ಕೊಟ್ಟಿದ್ದಾರೆ. ಫ್ರೀಯಾಗಿ ಇಲ್ಲಿ ಓದ್ತಾ ಇರೋದು. ನನ್ನ ಮಗ ಮೆರಿಟ್ಸ್ ಇದರಲ್ಲಿ ಹೌದು. ನನ್ನ ಹೆಸರು ಗುರು ಸುಬ್ರಹ್ಮಣ್ಯ, ಪ್ರೆಸಿಡೆನ್ಸಿ PU ಕಾಲೇಜು. ನನ್ನದು JEE ಪರ್ಸೆಂಟೇಜು 95.23. ಇಲ್ಲಿ ಫ್ರೀ ಶಿಪ್ ಅಂತ ಕೊಟ್ಟರು. ನಾನು ನನ್ನ ಬ್ರದರು ಇಲ್ಲಿ ಓದ್ತಾ ಇರೋದು. ನಾವು ಪ್ರೆಸಿಡೆನ್ಸಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ನಂದು JEEನಲ್ಲಿ 92.1% ಬಂದಿದೆ. ನಮ್ಮ ಫಸ್ಟ್ ನನ್ನ ಮಗನ ಕಲ್ಲಾಗಿ ಬಂದ ಇಲ್ಲಿ ಇವತ್ತು ಶಿಲೆಯಾಗಿ ನಮಗೆ ಪ್ರೆಸಿಡೆನ್ಸಿ ಕೊಡ್ತಾ ಇದೆ. ಮೊದಲು ಚಿದಾನಂದ ಸರ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಇಂಥ ರೂರಲ್ ಏರಿಯಾದಾಗೆ ಇಂಥ ಸ್ಕೂಲ್ನ ನಮಗೆ ಗಿಫ್ಟಾಗಿ ಕೊಟ್ಟಿದ್ದಾರೆ. ಇಲ್ಲೇನು ನೋಡ್ತಾ ಇರಲ್ಲ ನೀವು, 65ಕ್ಕೂ ಹೆಚ್ಚು ಜನ ಸ್ಟೂಡೆಂಟ್ಸು ಪ್ರೆಸಿಡೆನ್ಸಿನಲ್ಲಿ JEEಗೆ ಕ್ವಾಲಿಫೈ ಆಗಿದ್ದಾರೆ. ಇದು ಇಡೀ ತುಮಕೂರು ಜಿಲ್ಲೆನೇ ಹೆಮ್ಮೆ ಪಡೋಂಥ ವಿಷಯ. ನೀವು SSLC ವಿದ್ಯಾರ್ಥಿಗಳ ಲೈಫಲ್ಲಿ ಏನಾದರೂ ಒಂದು ಏಮ್ ಇಟ್ಕೊಂಡಿದ್ದೀರಾ, ಸಾಧನೆ ಮಾಡಲೇಬೇಕು ಅಂತ, ಅದಕ್ಕಿರೋಂಥ ಬೆಸ್ಟ್ ಆಪರ್ಚುನಿಟಿ ಅಂದರೆ ನೋಡಿ ಈ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ. ಪ್ರತಿಯೊಬ್ಬರು ಪೋಷಕರು ಈ ವಿಡಿಯೋನ ನಿಮ್ಮ ಮಕ್ಕಳ ಜೊತೆ ನೋಡಿ. ಹೇಗೆ ಅಂತಂದರೆ ಜಸ್ಟ್ ಮ್ಯಾನೇಜ್ಮೆಂಟಲ್ಲಿ ನೀವು ಕಟ್ಟೋಂಥ ಒಂದು ಫೀಸಲ್ಲಿ ನಿಮ್ಮ ಮಕ್ಕಳು ಡಾಕ್ಟ್ರು ಇಂಜಿನಿಯರ್ಸ್ ಕೂಡ ಆಗ್ಬೋದು ಅನ್ನೋದಕ್ಕೆ ಈ ಒಂದು ಸ್ಕೂಲ್ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ತೀನಿ. ದಯವಿಟ್ಟು ಲಾಂಗ್ ಟರ್ಮು, ಟ್ಯೂಷನ್ಸು, ಸ್ಪೆಷಲ್ ಕ್ಲಾಸಸ್ಸು ಇವೆಲ್ಲ ಹೋಗೋದಕ್ಕಿಂತ ಮುಂಚೆ ಫಸ್ಟ್ ಈ ಕ್ಯಾಂಪಸ್ಸಿಗೆ ಬನ್ನಿ, ಆಮೇಲೆ ಡಿಸೈಡ್ ಮಾಡಿ ನಿಮ್ಮ ಮಗುನ ಎಲ್ಲಿ ಸೇರಿಸ್ಬೇಕು ಅಂತ. ನೀವಿಲ್ಲೊಂದು ಕ್ಯಾಂಪಸ್ ನೋಡ್ತಾ ಇದ್ದೀರಲ್ವಾ, ಇದ್ರೊಳಗಡೆ ಒಂದು ಚಿಕ್ಕದ ಕಬ್ಬಿಣ ತುಂಡು ಹಾಕಿದ್ರೆ 3 ವರ್ಷ ಆದಮೇಲೆ ಒಂದು ಬಂಗಾರ ತುಂಡಾಗಿ ಬರುತ್ತಂತೆ. ಅದು ತುಂಬ ಜನಗಳು ಗೊತ್ತಿದೆ. ನಾನು ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ JEE ಆಗಿರ್ಬೋದು, ನೀಟ್ ಆಗಿರ್ಬೋದು, ಪ್ರತಿ ಬಾರಿ ಫಸ್ಟ್ ರ್ಯಾಂಕ್ ಬರೋ ಅಂತ ಯಾವ್ದಾದ್ರು ಒಂದು ಕಾಲೇಜ್ ಇದ್ದರೆ ತುಮಕೂರು ಡಿಸ್ಟಿಕಲ್ಲಿ ಅದು ಪ್ರೆಸಿಡೆನ್ಸಿ. ನೀವೇನು ಈಗ 3 ಜನ ನೋಡ್ತಾ ಇದ್ರೆ ಇವರೆಲ್ಲರೂ ಫಾರ್ಮರ್ ಬ್ಯಾಕ್ಗ್ರೌಂಡ್ಸು. JEEನಲ್ಲಿ ರ್ಯಾಂಕ್ ಬಂದಿರೋಂಥ ಹುಡುಗರು ನಮ್ಮ ಜೊತೆಗಿದ್ದಾರೆ. ಇದು ಯಾವುದೇ ರೀತಿ ಲಾಂಗ್ ಟರ್ಮ್ ಕೋರ್ಸ್ಗೆ ಹೋಗಿಲ್ಲ, ಅವರು ಸ್ಪೆಷಲ್ ಕ್ಲಾಸಸ್ಗಂತ ಹೋಗಿಲ್ಲ, ಕ್ಲಾಸಲ್ಲೇ ನಡೆದಿರೋಂಥ ಪಾಠದಲ್ಲಿ ಓದಿ ಇವತ್ತು 3 ಜನ ನಮ್ಮ ಸಾಧಕರು ಇದ್ದಾರೆ. ಪ್ರತಿಯೊಬ್ಬರು ಪೋಷಕರು ನೋಡಬೇಕು. ಈ ಥರ JEನಲ್ಲಿ ಪಾಸ್ ಆಗಬೇಕಂತಲೇ ಹೊರಗಡೆ ಹೋಗಿ 5 ಲಕ್ಷ, 6 ಲಕ್ಷ, 10 ಲಕ್ಷದವರೆಗೂ ಕಟ್ತೀರಾ. ಸೋ ಕಾಲ್ಡು ಪ್ರತಿಷ್ಠಿತ ಅಡ್ವರ್ಟೈಸ್ಮೆಂಟ್ಗಳು ನೋಡಿ ಕಟ್ತೀರಾ. ಮಾತಾಡ್ತಾ ಹೋಗ್ತೀನಿ. ವಿರಾಟ್, ಮೆನಿ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ಸ್ ಸರ್. ಇದು ಎಕ್ಸ್ಪೆಕ್ಟೆಡ್ ನಿಮಗೆ? ಎಸ್ ಸರ್, ನಾನು ಹಾರ್ಡ್ ವರ್ಕಿಗೆ ಎಕ್ಸ್ಪೆಕ್ಟ್. ಓಕೆ, 99.94. ಓಕೆ, ಈಗ ನೋಡೋ ಅಂಥವ್ರಿಗೆ ನಾನು ಅವಾಗಲೇ ಹೇಳಿದೆ, ನೀವು ಹೊರಗಡೆ ಸ್ಪೆಷಲ್ ಕ್ಲಾಸಸ್ಸು, ಕೋಚಿಂಗ್ಸು ಆ ಥರ ಹೋಗಿದ್ರಾ ಅಥವಾ ಕ್ಲಾಸಲ್ಲಿ ಮಾಡಿರೋಂಥ ಪಾಠದಲ್ಲೇ ಇಷ್ಟೊಂದು ಸಕ್ಸಸ್ ಸಿಗ್ತಾ ಅಂತ? ಪ್ಯೂರ್ಲಿ ಕ್ಲಾಸಸ್ ಸರ್, ಪ್ಯೂರ್ಲಿ ಕ್ಲಾಸಸ್ಸು, ಪ್ರೆಸಿಡೆನ್ಸಿ ಕ್ಲಾಸಸ್. ತುಂಬ ಜನಗಳು ಡೌಟ್ ಬರ್ಬೋದು. ಈಗ ಹೊರಗಡೆ ಹೋಗಿ ಪೇರೆಂಟ್ಸ್ಗಳೆಲ್ಲ ತುಂಬಾ ಅಮೌಂಟ್ನ ವ್ಯಯ ಮಾಡಿ ಕಲಿಸ್ತಾರೆ, ಅಲ್ಲೂ ಕೂಡ ಸಕ್ಸಸ್ ಆಗದೆ ಇರೋದು. ಇಲ್ಲಿ ಹೇಗಾಯಿತು ಅಂತ? ಹೌ ಇಟ್ ಪಾಸಿಬಲ್? ನನ್ನ ಫ್ರೆಂಡ್ಸ್ ಬೇಜಾನ್ ಜನ ಇದ್ದರು, ಅವರು ಹೋಗ್ಬಿಟ್ಟು ನನಗಿಂತ ಕಡಿಮೆನೇ ತೆಗ್ದಿರೋದು. ಓಕೆ, ನನ್ನಿಲ್ಲಿ ಹಾಕಿದಾಗ ಅದು ಯಾವುದೋ ಗೊತ್ತೇ ಇಲ್ಲ, ಅಲ್ಲಿ ಯಾಕೆ ಹಾಕಿದ್ರು ಅಂತ ಹೇಳೋದು. ಬಟ್ ರಿಸಲ್ಟ್ಸ್ ಯು ಡಿಡ್ ಇಟ್. ಓಕೆ, ಈ ಸಕ್ಸಸ್ನ ಯಾರು ಡೆಡಿಕೇಟ್ ಮಾಡ್ತೀರಿ? ಫಸ್ಟ್ಲಿ ಮೈ ಪೇರೆಂಟ್ಸ್, ದೆನ್ ಆಫ್ ಕೋರ್ಸ್ ಮೈ ಪ್ರಿನ್ಸಿಪಲ್ ರಘು ಸರ್. ಓಕೆ, ಅಂದರೆ ಹೇಗಿರ್ತಾ ಇತ್ತು ಇವ್ರದೆಲ್ಲ ಕೋಚಿಂಗ್ ಇಲ್ಲಿ ಕ್ಲಾಸಸ್ಸಲ್ಲೆಲ್ಲ? ಚೆನ್ನಾಗಿರುತ್ತೆ ಸರ್. ಅಂದರೆ ನಮ್ಗೆ ಡೌಟ್ ಬಂದಾಗ ಆ ಇದ್ರ ಮೇಲೆ ಜಾಸ್ತಿ ಪ್ರಾಬ್ಲಮ್ಸ್ ಕೊಡೋರು. ಓಕೆ, ದಟ್ ಹೆಲ್ಪ್ ಮಿ ಅ ಲಾಟ್. ಎಷ್ಟು ಪೇಪರ್ಸು ನೀವು ವರ್ಕ್ ಮಾಡಿದ್ದೀರಾ? 50 ಮೇಲೆ ಮಾಡಿದ್ದೀನಿ ಸರ್, ಲಾಸ್ಟ್ 1 ಮಂತಲ್ಲಿ 50 ಮೇಲೆ. ಓಕೆ, ನಿಮ್ಮ ಹೆಸರು? ಜ್ಞಾನೇಶ್ ಸರ್. ಓಕೆ, ನಿಮ್ಮದು ಬ್ಯಾಕ್ಗ್ರೌಂಡು? ನಮ್ಮ ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರಿ. ಆ್ಯಕ್ಚುಲಿ ಮೀ ಆ್ಯಂಡ್ ಮೈ ಪೇರೆಂಟ್ಸ್. ನಾನು ಈ ಪ್ರೆಸಿಡೆನ್ಸಿ PU ಕಾಲೇಜಿಗೆ ಸೇರಿದ್ದು 11th. ಐ ವಾಸ್ ಸ್ಟಾರ್ಟಿಂಗ್ ಬಂದಾಗ ನನಗೆ ಐ ಕುಡೆಂಟ್ ರೆಕಗ್ನೈಸ್ ಎನಿಥಿಂಗ್ ಆರ್ ಐ ಡೆಂಟ್ ಫೀಲ್ ಎನಿಥಿಂಗ್. ಬಟ್ ಆಮೇಲೆ ಸೆಕೆಂಡ್ ಇಯರಿಗೆ ಬಂದಮೇಲೆ ಇವ್ರು ಕೊಟ್ಟಿದ್ದ ಸಪೋರ್ಟ್ ತುಂಬ ಹೆಲ್ಪ್ ಆಯ್ತು ನನಗೆ. ಐ ಸ್ಕೋರ್ಡ್ 98.75% ಇನ್ JEE. ಸೊ ಐ ಗೆಸ್ ಐ ಆಮ್ ಗುಡ್ ರೈಟ್ ನೌ. ಒಳ್ಳೆ ಕಾಲೇಜ್ ಸಿಗುತ್ತೆ ಅನ್ನೋ ಹೋಪ್ಸ್ ಇದೆ. ದಿಸ್ ವಾಸ್ ಓನ್ಲಿ ಬಿಕಾಸ್ ಆಫ್ ಪ್ರೆಸಿಡೆನ್ಸಿ. ಮೈ ಪೇರೆಂಟ್ಸ್, ಎಸ್ಪೆಷಲಿ ಮೈ ಮಾಮ್, ಐ ಥ್ಯಾಂಕ್ ಹರ್ ವೆರಿ ಮಚ್. ಅವರು ಮತ್ತು ಪ್ರೆಸಿಡೆನ್ಸಿಯಲ್ಲಿ ರಘು ಸರ್, ಅವರಿಲ್ಲ ಅಂದಿದ್ರೆ, ಈ ಸಪೋರ್ಟ್ ಇಲ್ಲ ಅಂದಿದ್ರೆ ನಿಜ ಆಗ್ತಿರ್ಲಿಲ್ಲ. ಐ ಆಮ್ ವೆರಿ ಮಚ್ ಥ್ಯಾಂಕ್ಫುಲ್ ಫಾರ್ ಎವ್ರಿಥಿಂಗ್. ಆ್ಯಂಡ್ ದ ಕೋಚಿಂಗ್ ಓವರ್ ಹಿಯರ್, ದ ಕ್ಲಾಸಸ್, ದ ಮೆಂಟರ್ಶಿಪ್ ಟೀಚರ್ಸ್ ಪ್ರೊವೈಡ್ ಇಸ್ ಎಕ್ಸೆಪ್ಷನಲಿ ವೆರಿ ಗುಡ್. one-on-one ಬಂದು ಮಾತಾಡಿದಾಗ ಯು ನೋ ವಾಟ್ ಯು ಆರ್ ಡೂಯಿಂಗ್, your doubts are being solved individually, so you get a better perspective of what mistakes you are doing. So I would really like to promote presidency. It's not anything I'm just saying because someone told me. It's heartfully coming. I am really thankful for presidency and my mom. I can't forget her. Okay. ಅಲ್ಲ, ಬರೀ ಕೋಚಿಂಗಿಂದನೇ ಇಷ್ಟು ಸಕ್ಸಸ್ ಸಾಧ್ಯನಾ ಅಥವಾ ಬೇರೆ ಇಂಟರ್ನಲ್ ಸ್ಕಿಲ್ ಏನಾರು ಇತ್ತಾ ಅಥವಾ ಮನೇಲಿ ಏನಾರು ಫೀಡ್ ಆಯ್ತಾ ನಿಮಗೆ ಅಂತ? ಹೇಗೆ?
Sir, frankly telling, I am not a very good student. I got 88% in my 10th. ಇಲ್ಲಿ ಬಂದಮೇಲೆ ಆಗಿರೋ ಗ್ರೋತು ಅಕಾಡೆಮಿಕ್ ಕಮ್ ಬ್ಯಾಕ್ ಅಂತ ಹೇಳ್ಬೋದು ಅದು. ದ್ಯಾಟ್ ವಾಸ್ ರಿಯಲಿ ಗುಡ್. ಇಟ್ ವಾಸ್ ಆಲ್ ದ ಒಳಗಡೆಯಿಂದ ಸರ್ ಆ್ಯಕ್ಚುಲಿ ನೀವು ಇಲ್ಲಿ ಬಂದಮೇಲೆ ವರ್ಕ್ ಮಾಡಬೇಕು ಅನ್ನೋ ಇಂಟೆನ್ಷನ್ಸ್ ನಿಮಗೆ ಬರುತ್ತೆ. ಯು ಫೀಲ್ ಟು ವರ್ಕ್ ಮೋರ್. ಓಕೆ, ಈಗ ನಾರ್ಮಲ್ ಸ್ಟೂಡೆಂಟ್ಸ್ ನೀವು ಹೇಳಿದ್ರಿ 10th 86% ಅಂತ. ಸೊ ಆ ಪರ್ಸೆಂಟೇಜ್ ಬಂದವ್ರು ಯಾರು ಕೂಡ ಜೈಗೆ ಹೋಗ್ತೀನಿ ಅಂತ ಕನ್ಸು ಅಂದ್ಕೊಂಡಿರಲ್ಲ, ನಮ್ದೆಲ್ಲ ಕಮ್ಮಿ ಬಂದಿರುತ್ತೆ ಅಂತ. ಅಂಥ ಸ್ಟೂಡೆಂಟ್ಸ್ಗೆ ಏನು ಹೇಳ್ತೀರಾ ನೀವು? ನನಗೂ ಇದು ಆ್ಯಕ್ಚುಲಾಗಿ ಎಕ್ಸ್ಪೆಕ್ಟೆಡ್ ಇರಲಿಲ್ಲ. ಇಟ್ಸ್ ನಾಟ್ ವಾಟ್ ದ ಪಾಸ್ಟ್ ಡಸಂಟ್ ಡಿಸೈಡ್ ಯುವರ್ ಫ್ಯೂಚರ್. ದಟ್ಸ್ ವಾಟ್ ಐ ವುಡ್ ಲೈಕ್ ಟು ಸೇ. ನೀವೇನು ವರ್ಕ್ ಮಾಡ್ತಿದ್ದೀರಾ, ನೀವೇನು ಎಫರ್ಟ್ಸ್ ಆಗ್ತಾಯಿದ್ದೀರ ಅನ್ನೋದು ಮಾತ್ರ ಇದು ಎಂಪ್ಲಾಯ್ ಆಗೋದು. ನನಗಿಲ್ಲಿ ಪಿಯರ್ ತುಂಬ ಇಷ್ಟ ಆಯಿತು. ಯಾಕಂದರೆ ಫಸ್ಟ್ ನಾನು ಹಾಸ್ಟೆಲ್ಗೆ ಸೇರಿದಾಗ ವಿರಾಟ್ ವಾಸ್ ಮೈ ಫಸ್ಟ್ ಫ್ರೆಂಡ್. ಓನ್ಲಿ ಬಿಕಾಸ್ ಆಫ್ ಹಿಮ್ ಐ ವುಡ್ ನಾನು ಜೈ ಒಂದು ಕನ್ಸು ಕಟ್ಟಿದ್ದಂದರೆ ಅವನಿಂದಾನೆ. ನಾನು ಆ್ಯಕ್ಚುಲಾಗಿ ನಾನು ಇಷ್ಟು ಸಾಧಿಸ್ತೀನಿ ಅಂತ ನನಗೂ ಗೊತ್ತಿಲ್ಲ. ಅವನಂತ ಒಳ್ಳೆ ಫ್ರೆಂಡ್ ಸಿಕ್ಕಿದ್ದಕ್ಕೆ ನಂಗೆ ಆಗಿದ್ದು. ಜ್ಞಾನೇಶ್ ಜಿ ಆರ್. ಡನ್. ಇನ್ನೊಬ್ರು ಇದ್ದಾರೆ ಸ್ಟೂಡೆಂಟು. ಹಾಯ್, ವಾಟ್ಸ್ ಯುವರ್ ನೇಮ್? ಸರ್ ನೂತನ್ ಕುಮಾರ್ ಎಲ್. ಓಕೆ, ವಾಟ್ಸ್ ಯುವರ್ ಪರ್ಸೆಂಟೇಜ್? ಸರ್ 99.56. ಓಕೆ, ಎಲ್ಲಿರೋದು ನೀವು? ಸರ್ ಇಲ್ಲೇ ಸರ್ ಶಿರಾದಲ್ಲ. ಓಕೆ, ಹೇಳಿ ನಿಮಗೆ ಹೇಗೆ ಸಾಧ್ಯ ಆಯಿತು ಅಂತ ಇದು? ಸರ್ ಫಸ್ಟ್ಲಿ ನಾನು ಜೈ ಅಂತ ಅಷ್ಟೊಂದೇನು ಕಾನ್ಸಂಟ್ರೇಟ್ ಮಾಡ್ತಿರ್ಲಿಲ್ಲ ಸರ್. ಫಸ್ಟ್ ಇಯರಲ್ಲಿ ಸ್ವಲ್ಪ ಹಾರ್ಡ್ ವರ್ಕ್ ಸ್ವಲ್ಪ ಕಡಿಮೆ ಆಗಿದ್ರು. ಸೆಕೆಂಡ್ ಇಯರಲ್ಲಿ ಕಮ್ ಬ್ಯಾಕ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡಿದ್ರು ಸರ್ ಇಲ್ಲೆಲ್ಲ. ಮತ್ತು ಇಲ್ಲಿ ಇನ್ನೊಂದು ಏನು ಇಷ್ಟ ಆಗುತ್ತೆ ಅಂದರೆ ಸರ್, ನೀವು ಎಲ್ಲಾದರೂ ಸ್ವಲ್ಪ ಹಿಂದೆ ಹೋಗ್ತಿದ್ರೆ ಅವ್ರು ನಿಮ್ಮನ್ನು ಕರೀತಾರೆ ಸರ್. ಅವ್ರು ಅರ್ಧ ಗಂಟೆ ಆಗಲಿ ಮುಕ್ಕಾಲು ಗಂಟೆ ಆಗಲಿ ನಿಮ್ಮ ಹತ್ರ ಮಾತಾಡಿಸ್ತಾರೆ. ನಿಮ್ಮ ಏನು ವೀಕ್ನೆಸ್ ಪಾಯಿಂಟ್ಸ್ ಇದೆ, ಏನು ನೀವು ಲ್ಯಾಕ್ ಮಾಡ್ತಿದ್ದೀರಾ ಅದನ್ನೆಲ್ಲ ಅವ್ರು ನೋಡ್ತಾರೆ ಸರ್. ಯಾವುದಾದ್ರೂ ಒಂದು ಡಿಗ್ರಿ ತೊಗೊಂಡು ನಾಸಾದಲ್ಲಿ ವರ್ಕ್ ಮಾಡಬೇಕು ಅಂತ. ಗ್ರೇಟ್ ಮ್ಯಾನ್, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ಒಂದು ಪಾಯಿಂಟ್ ಆಫ್ ಟೈಮ್ ನಿಮಗೆ ಬಿಟ್ಟೇ ಬಿಡಬೇಕು, ಎಲ್ಲ ಬಿಡಬೇಕು ಅಂತ ಸರ್. ಒಬ್ಬೊಬ್ಬರು ಸ್ಟೂಡೆಂಟ್ಸ್ ಲೈಫೇ ಕಳ್ಕೊತಾರೆ. ಆದರೆ ಆ ಥರ ಏನು ಬೇಡ. ಅದೇ ನಿಮ್ಗೆ ಏನಾದರೂ ಆ ಥರ ಇದ್ದರೆ ನಿಮ್ಮ ಪೇರೆಂಟ್ಸ್ನ ಅಪ್ರೋಚ್ ಮಾಡಬೇಕು ಅಥವಾ ಇಲ್ಲಿರೋ ಟೀಚರ್ಸ್ನ ಅಪ್ರೋಚ್ ಮಾಡಬೇಕು. ದೆನ್ ಇಟ್ ವಿಲ್ ಮೂವ್ ಆನ್ ಸರ್. ಸರ್, ತುಂಬ ವರ್ಷಗಳಿಂದ ಕನ್ಸಿಸ್ಟೆನ್ಸಿಗೆ ನೀವು ನಂಬರ್ 1 ಬರ್ತದೇ ಡಿಸ್ಟ್ರಿಕ್ಕಿಗೆ. ಇದು ಹೆಂಗೆ ಸಾಧ್ಯ ಆಯಿತು ಸರ್? ಸರ್, ನಮಗೆ ಬೇಕಾದಂಥ ಕಂಪ್ಲೀಟ್ ಪ್ಲಾಟ್ಫಾರ್ಮನ್ನು ನಮ್ಮ ಮ್ಯಾನೇಜ್ಮೆಂಟು ಕೊಟ್ಟಿರುತ್ತೆ. ಅದಕ್ಕಾದ ಅಂತ ಒಂದು ಟೀಮು ಡೇ ಆ್ಯಂಡ್ ನೈಟ್ ವರ್ಕ್ ಮಾಡ್ತಿರುತ್ತೆ. ಇದೆಲ್ಲ ಸಪೋರ್ಟಿಂದ ನಾವು ಯಾವಾಗ್ಲೂ ಕನ್ಸಿಸ್ಟೆಂಟ್ ಅನ್ನೋದನ್ನು ಮೇಂಟೈನ್ ಮಾಡ್ತಾನೆ ಬಂದಿದ್ದೀವಿ ನಮ್ಮ ಇನ್ಸ್ಟಿಟ್ಯೂಷನಲ್ಲಿ. ಇದೆಲ್ಲದಕ್ಕೂ ಬ್ಯಾಕ್ ಬೋನ್ ಏನಂದರೆ ನಮ್ಮ ಮ್ಯಾನೇಜ್ಮೆಂಟ್ ಅನ್ನೋದನ್ನು ಹೇಳ್ತೀನಿ ನಾನು. ಎಷ್ಟು ಜನ ಸಾಧನೆ ಮಾಡಿದ್ದಾರೆ JEEನಲ್ಲಿ ಮತ್ತು ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಹೇಳಿ. ನಮಗೆ ಮೋರ್ ದೆನ್ 65 ಸ್ಟೂಡೆಂಟ್ಸು JEE ಅಡ್ವಾನ್ಸ್ಗೆ ಕ್ವಾಲಿಫೈಡ್ ಆಗಿದ್ದಾರೆ. ಮುಂದೆ ಬರುವ ರಿಸಲ್ಟ್ಸ್ನ ನಾವು ಎಕ್ಸ್ಪೆಕ್ಟ್ ಮಾಡೋದನ್ನು ನೋಡಿದರೆ ಮೋರ್ ದೆನ್ 65 ಸ್ಟೂಡೆಂಟ್ಸು JEE ಅಡ್ವಾನ್ಸ್ಗೆ ಕ್ವಾಲಿಫೈಡ್ ಆಗ್ತಾರೆ. ಅದರಲ್ಲಿ ಇವಾಗ NITಸ್ಗೆ ಸೊ ಮೋರ್ ದೆನ್ 9 ಮೆಂಬರ್ಸು ಅಡ್ಮಿಷನ್ ತಗೊಳ್ಳೋ ಲೆವೆಲ್ಗೆ ಅವ್ರ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಹಂಗಾಗಿ ಅವರೆಲ್ಲರಿಗೂ ಕಂಗ್ರ್ಯಾಚುಲೇಷನ್ ಹೇಳೋದಕ್ಕೆ ಹೇಳ್ತೀನಿ. ಇದರಲ್ಲಿ ಎಷ್ಟೋ ಮಂದಿ ಫ್ರೀ ಶಿಪ್ಪಲ್ಲಿ ಬಂದಿದ್ದಾರೆ. ಮ್ಯಾನೇಜ್ಮೆಂಟ್ ಕೊಡ್ತಕ್ಕಂಥ 1882 ರೂಪಾಯಿ ಫ್ರೀ ಶಿಪ್ಪಲ್ಲಿ ಓದಿದ್ದಾರೆ. ಅವರೆಲ್ಲರಿಗೂ ಕಂಗ್ರ್ಯಾಚುಲೇಷನ್ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಸರ್. ತುಂಬ ಜನ ಸ್ಟೂಡೆಂಟ್ಸು ಲಾಂಗ್ ಟರ್ಮ್ ಕೋಚಿಂಗ್ ಹೋದರೆ ಮಾತ್ರ, ಹೊರಗಡೆ ಟ್ಯೂಷನ್ಗೆ ಹೋದರೆ ಮಾತ್ರನೇ ಈ ಥರ JEE ನಾವು ರೀಚ್ ಮಾಡೋದಕ್ಕೆ ಸಾಧ್ಯ ಅಂತ ತಿಳ್ಕೊಂಡಿರ್ತಾರೆ. ಅಂಥ ಸ್ಟೂಡೆಂಟ್ಸ್ಗೆ ನೀವೇನು ಹೇಳ್ತೀರಾ? ಆ ಥರ ಎಲ್ಲೂ ಹೋಗಬೇಕಾದಂಥ ಅವಶ್ಯಕತೆ ಇಲ್ಲ. ಸೊ ಇದೊಂದು ಇಂಟೀರಿಯರ್ ಪ್ಲೇಸ್ ಆದ್ರೂ ಅವ್ರಿಗೆ ಬೇಕಾಗಂಥ ಪ್ಲಾಟ್ಫಾರ್ಮ್ನ ಪ್ರೆಸಿಡೆನ್ಸಿ ಕೊಡ್ತಾ ಬಂದಿರುತ್ತೆ. ಯಾರನ್ನು ಎಲ್ಲೋ ದೂರದ ಬೆಟ್ಟ ನುಣ್ಗೆ ಅನ್ನೋ ಥರ ಹೋಗೋ ಅವಶ್ಯಕತೆ ಇಲ್ಲ. ನಿಮ್ಗೆ ಏನು ಬೇಕಿತ್ತು ಅಂದ್ರೂ ಇಲ್ಲಿ ದೊರೀತದೆ ಅನ್ನೋದನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಈ ಹ್ಯೂಜ್ ಸಕ್ಸಸ್ನ ಯಾರಿಗೆ ಡೆಡಿಕೇಟ್ ಮಾಡ್ತೀರಿ? ಈ ಯೂಜ್ ಸಕ್ಸಸ್ ಹಿಂದೆ ನಮ್ಮ ಪ್ರೆಸಿಡೆನ್ಸಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ನ ಚೇರ್ಮನ್ ಆದಂಥ ಚಿದಾನಂದ್ ಸರ್ಗೆ ಹೇಳ್ತೀನಿ. ಅದ್ರ ಜೊತೆಗೆ ನಮ್ಮ ಸ್ಟೂಡೆಂಟ್ ನಮ್ಮ ಲೆಕ್ಚರರ್ಸ್ ಟೀಮ್ಗೆ ಹೇಳ್ತೀನಿ, ಸ್ಟೂಡೆಂಟ್ಸ್ಗೆ ಹೇಳ್ತೀನಿ, ಪೇರೆಂಟ್ ಆಫ್ ದಿಸ್ ಇನ್ಸ್ಟಿಟ್ಯೂಷನ್ಗೆ ಹೇಳ್ತೀನಿ.